ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳ. ನಿಮಗೆ ಈಗ 5300 ಕೊಟ್ಟು ನಿಮ್ಮ ಏರಿಯಾದನ್ನೇ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ನಾವು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದ್ರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ಅವರು ಹೇಳಿ ನಾವು ಯಾಕೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದರೆ ಈಗಿರೋಂಥ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಈಗೇನು ಅನುಕೂಲ ಏನಾಗಲಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಂಚಾಯತಿಗೆ ಆವ್ರೇಜ್ 1-1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾ ಇದೆ. ಮತ್ತು ಉದ್ಯೋಗ ಮಾಡೋರು ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಷ್ಟ ಆಗ್ತದೆ. ಬಿಜೆಪಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೆಲ್ಲ ನಾವು ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನೂ ಬೇಕಷ್ಟಿದೆ. ಕೋವಿಡ್ಡು ಇನ್ನೂ ಏನೇನು ಅಪ್ಲಿಕೇಶನ್ಸ್ ಇತ್ತು ಅವೆಲ್ಲ ಕೂಡ ಇದೆ. ಸೆಂಟ್ರಲ್ ಬಜೆಟ್ ಬಗ್ಗೆ ಸರ್, ಅಬಕಾರಿ ಸಚಿವರು ರಾಜೀನಾಮೆಗೆ ಪಟ್ಟಿಡಿದ್ರು ಸರ್ ಬಿಜೆಪಿ ಅವರು. ಏನೋ ಒಂದು ರಾಜಕಾರಣ ಮಾಡಬೇಕಲ್ಲ, ಯಾರೋ ಒಬ್ಬರು ಬೇಕಲ್ಲ. ಮಗನ ವಾಯ್ಸ್ ಸಹ ಇದೆ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಸರ್. ಅದು ನೋಡೋಣ, ಎನ್ಕ್ವೈರಿ. ಸೆಂಟ್ರಲ್ ಬಜೆಟ್ ಬಗ್ಗೆ ಸರ್, ನಿಮ್ಮ ಇಲಾಖೆನೂ ಸೇರಿದಂತೆ ರಾಜ್ಯಕ್ಕೆ ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳ. ನಿಮಗೆ ಈಗ 5300 ಕೊಟ್ಟು ನಿಮ್ಮ ಏರಿಯಾದನ್ನೇ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತಾರೆ.